ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂತ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡು ಅಥವಾ ಲಕ್ಷ್ಯವಿಡು ಎಂಬುದಾಗಿ ವಚನದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಮೊದಲನೇ ಯೋಹಾನನು ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ, ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಎಂಬುದಾಗಿ. ಕೆಳಗಡೆ ಹೇಳುತ್ತಾನೆ, ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ ಕೂಡ ನಾವು ಕಾಣುತ್ತೇವೆ, ಆದ ಕಾರಣ ಸಾರಿದ ವಾರ್ತೆಗೆ ನಂಬಿಕೆಯೇ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ. ಯಾಕೆ ನಾನು ಇದನ್ನ ವಚನಗಳು ನಿಮ್ಮ ಮಧ್ಯದಲ್ಲಿ ಹೇಳಿದ್ದೇನೆ ಅಂತಂದ್ರೆ, ಇವತ್ತು ನಿಮ್ಮ ನಂಬಿಕೆಯನ್ನು ಹುಟ್ಟಿಸುವುದಕ್ಕೆ ಯಾರು ಕಾರಣಕರ್ತನಂತಂದ್ರೆ ಯೇಸು ಕ್ರಿಸ್ತನು ಮತ್ತು ದೇವರ ವಾಕ್ಯ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸಿ ಪೂರೈಸುವಂಥದ್ದು ಕೂಡ ಕ್ರಿಸ್ತನ ವಾಕ್ಯವೇ, ಕ್ರಿಸ್ತನು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ದೋಣಿಯಲ್ಲಿ ಪ್ರಯಾಣ ಬೆಳೆಸಬೇಕಾದ್ರೆ ಕ್ರಿಸ್ತನು ಮಲಗಿಕೊಂಡಿರುತ್ತಾನೆ. ಬಿರುಗಾಳಿಯ ನಿಮಿತ್ತವಾಗಿ ಆ ಅಲೆಗಳು ದೋಣಿಯಲ್ಲಿ ಬಂದು ತುಂಬಿಕೊಳ್ಳುತ್ತವೆ ನೀರು. ಆಗ ಶಿಷ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಗುರುವೇ ನಾವು ಸಾಯ್ತಾ ಇದ್ದೇವೆ ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಎಂಬುದಾಗಿ ವಚನ ಹೇಳುತ್ತದೆ. ಎಲ್ಲವೂ ಕೂಡ ಶಾಂತವಾಯಿತು ಎಂಬುದಾಗಿ. ಆಗ ಶಿಷ್ಯರು ಆಶ್ಚರ್ಯ ಪಡುತ್ತಾರೆ, ಈತನು ಯಾರಿರಬಹುದು ಎಂಬುದಾಗಿ. ಆಗ ಯೇಸು ಸ್ವಾಮಿ ಅವ್ರಿಗೊಂದು ಪ್ರಶ್ನೆ ಮಾಡ್ತಾನಲ್ಲಿ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಹೌದು ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಶಿಷ್ಯರು ಏನಂತಂದ್ರೆ ಆತನ ಜೊತೆಗಿದ್ದು ಅದ್ಭುತ ಕಾರ್ಯಗಳನ್ನು ನೋಡಿದ್ರು, ಸೂಚಕ ಕಾರ್ಯಗಳನ್ನು ನೋಡಿದ್ರು, ಆತನು ಯಾರೆಂಬುದಾಗಿ ಕೂಡ ತಿಳಿದುಕೊಂಡ್ರು. ಆದ್ರೆ ಆ ಪರಿಸ್ಥಿತಿಗೆ ಅವರಿಗೆ ಎದುರಾದಾಗ ಕೊನೆಯದಾಗಿದೆ, ಗುರುವೇ ನಾವು ಸಾಯ್ತಾ ಇದ್ದೇವೆ ಎಂಬುದಾಗಿ ಅಲ್ಲಿ ಮಾತು ಬರುತ್ತದೆ. ಅಂದ್ರೆ ಇವತ್ತು ನಾವು ಏನನ್ನು ನಾವು ಕಾಣುತ್ತೇವೆ ಅಂತಂದ್ರೆ, ಇವತ್ತು ನಮ್ಮ ಜೀವನ ಎನ್ನುವಂತ ದೋಣಿಯಲ್ಲಿ ಯೇಸು ಕ್ರಿಸ್ತನ ಇರುವುದಾದ್ರೆ, ಯೇಸು ಕ್ರಿಸ್ತನನ್ನು ಪ್ರತಿದಿನ ನಾವು ಮೆಲುಕು ಹಾಕುವುದಾದ್ರೆ, ಆತನ ವಾಕ್ಯವನ್ನು ಖಂಡಿತವಾಗಲು ನಿನ್ನ ಜೀವನದಲ್ಲಿ ಬರುವಂತ ಶೋಧನೆಗಳಲ್ಲಿ ಎಷ್ಟು ಮಾತ್ರಕ್ಕೂ ಬಿದ್ದು ಹೋಗುವುದಿಲ್ಲ. ಅದಕ್ಕೆ ನಾವು ಕೊರಂತದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 2ನೇ ಕೊರಂತ 2ನೇ 11ನೇ ವಚನದಲ್ಲಿ ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದೆಂಬುದಾಗಿ ಅವನ ಯೋಚನೆಗಳನ್ನು ನಾವು ಅರಿತವರಾಗಿರಬೇಕು ಅಥವಾ ತಿಳಿದುಕೊಳ್ಳುವರಾಗಿರಬೇಕೆಂಬುದಾಗಿ. ಯಾಕಂದ್ರೆ ಸೈತಾನನ ಕೆಲಸನೇ ನಮ್ಮನ್ನು ವಂಚಿಸುವಂತದ್ದಾಗಿದೆ, ಶೋಧಿಸುವಂತದ್ದಾಗಿದೆ. ಒಂದು ವೇಳೆ ಆರ್ಥಿಕ ಪರಿಸ್ಥಿತಿ ವಿಷಯದಲ್ಲಿ ಶೋಧಿಸಬಹುದು, ಕುಟುಂಬದ ವಿಷಯದಲ್ಲಿ ಮತ್ತು ಅನಾರೋಗ್ಯದ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ಅಥವಾ ಉದ್ಯೋಗದ ವಿಷಯದಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ನಿನಗೇನಂತಂದ್ರೆ ಇಂಥ ಶೋಧನೆಗಳು ಬರಬಹುದು. ಆದರೂ ಕೂಡ ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಪ್ರಶ್ನೆ ಮಾಡಿದ ಹಾಗೆ ಇವತ್ತು ನಮಗೂ ಕೂಡ ಪ್ರಶ್ನೆ ಮಾಡುವಾತನಾಗಿದ್ದಾನೆ. ಇಂಥ ಪರಿಸ್ಥಿತಿಗಳಲ್ಲಿ ನೀವು ಪ್ರಾರ್ಥಿಸುವುದರ ಬದಲಾಗಿ ನೀವು ಒಂದು ವೇಳೆ ಅಪನಂಬಿಕರಾಗಿದ್ದರೆ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೆ ಕೇಳುವಂತ ಪ್ರಶ್ನೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ನೀವೆಷ್ಟೇ ಶೋಧನೆಗಳು ಬರಲಿ, ಎಷ್ಟೇ ಪರಿಸ್ಥಿತಿಗಳು ಕೆಟ್ಟದಾಗಿ ಹೋಗಲಿ, ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಿನ್ನ ದೃಷ್ಟಿ ಇಟ್ಟು ಮುಂದೆ ಸಾಗುವುದಾದ್ರೆ ಖಂಡಿತವಾಗಲು ನಿನ್ನ ಪ್ರಾರ್ಥನೆಗೆ ದೇವರು ಒಂದು ದೊಡ್ಡ ಉತ್ತರವನ್ನು ಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್. God bless you.